1,16,000 ಕೋಟಿ ಸಾಲ ಮಾಡೋದ್ರ ಮೂಲಕ ರಾಜ್ಯದ ಜನರನ್ನ ಸಾಲದ ಕೂಪಕ್ಕೆ ತಳ್ಳಿದ್ದಾರೆ ಅಂತ ಆರ್ ಅಶೋಕ್ ಅವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಆರ್ ಅಶೋಕ್ ಅವ್ರಿಗೆ ಒಂದೇ ಮಾತನ್ನ ಹೇಳ್ತೀನಿ, ನಾನು ಅವ್ರಿಗಿನ್ನ ಅನುಭವದಲ್ಲಿ ಚಿಕ್ಕವಳು, ಅವರು ನನ್ನ ವಯಸ್ಸಿನಲ್ಲಾಗ್ಲಿ ಅನುಭವದಲ್ಲಿ ದೊಡ್ಡವರು, ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಹೇಳಿ. ಯಾಕಂತಂದ್ರೆ ಯಾರು ಈ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ, 16 ಬಾರಿ ಮಂಡಿಸಿದಂತ ಸಿದ್ದರಾಮಯ್ಯನವರು, ಅವ್ರಿಗೆ ಹೇಳಕ್ ಹೋಗ್ತಾರೆ ವಿರೋಧ ಪಕ್ಷ ಸ್ಥಾನದಲ್ಲಿದ್ದಾರೆ, ವಿರೋಧ ಮಾಡ್ಲಿಕ್ಕೆ ಹೇಳ್ತಾರೆ ಅಷ್ಟೇ. ಯಾಕೆ ಸಾಲ ಮಾಡುವಂತ ಪರಿಸ್ಥಿತಿ ನಮಗೆ ಬಂತು ಅನ್ನೋದನ್ನ ಅವರು ಮೊದಲು ಅವರೇ ತಮ್ಮ ಸ್ವಂತ ಪ್ರಶ್ನೆಯನ್ನ ಮಾಡ್ಕೊಳ್ಬೇಕು. ಬಜೆಟ್ ನಲ್ಲಿ ಘೋಷಣೆ ಆಗದ್ಲೇ ಇರುವಂತ ಅನೇಕ ಕಾಮಗಾರಿಗಳು, ಅದು PWD ಅಲ್ಲಿ ಇರಬಹುದು, ಸಣ್ಣ ನೀರಾವರಿಯಲ್ಲಿ ಇರಬಹುದು, ಇನ್ನು ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಬಜೆಟ್ ನಲ್ಲಿ ಘೋಷಣೆ ಆಗದ್ಲೇ ಇದ್ದಂತ ಸುಮಾರು 2,50,000 ಕೋಟಿ ರೂಪಾಯಿಯ ಒಂದು ಹಣವನ್ನ ಕೊಟ್ಟು, ಆರ್ಡರ್ನ ಮಾಡಿ, ಯೋಜನೆಯನ್ನ ಕೊಟ್ಟು, ಟೆಂಡರ್ ಮಾಡಿ ಕೆಲಸ ಮುಗಿಸಿ 2.5 ಲಕ್ಷ ಕೋಟಿ ಒಂದು ಭಾರವನ್ನ ಸರ್ಕಾರದ ಮೇಲೆ ಹಾಕಿ ಇಳಿದ ಮೇಲೆ ನಮ್ಮ ಸರ್ಕಾರ ಬಂದಿದೆ. ನಮ್ಮ ಪರಿಸ್ಥಿತಿ ಹೇಗೆ ಆಗಿರಬಾರ್ದು, ಬೊಕ್ಕಸವನ್ನ ಖಾಲಿ ಮಾಡಿ ಹಿಂದೆ ಮುಂದೆ ಅವೈಜ್ಞಾನಿಕವಾಗಿ ವಿಚಾರ ಮಾಡದೆ 2.5 ಲಕ್ಷ ಕೋಟಿ ಹಣವನ್ನ ಕೊಟ್ಟು ಹೋಗಿ ಗುಂಡಾಡಿಸಿ 3 ನಾಮ ಹಚ್ಚಿ ಹೋದ್ಮೇಲೆ ನಮ್ಮ ಸರ್ಕಾರ ಬಂದಿದೆ. ಸಮೃದ್ಧಿಯಿಂದ ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಇರ್ಬೋದು, ಅಥವಾ ಮಹಿಳೆಯರಿಗೆ ಬೇಕಾಗಿರುವಂತ ಅನ್ನಭಾಗ್ಯ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಎಲ್ಲನ್ನು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಬಿಜೆಪಿಗರು.